ಜೀವನದಲ್ಲಿ ಮನೆ ಕಟ್ಟೋದು ಇಲ್ಲ ಅಂತ ಹೇಳಿದ್ರೆ ಹಣ ಸಂಪಾದನೆ ಮಾಡೋದು, ಮಕ್ಕಳಿಗೆ ಮದುವೆ ಮಾಡೋದು ಯಶಸ್ಸು ಅಂತ ಅಂದ್ಕೊಂಡಿದ್ದೀವಿ. ಆದರೆ ನಿಜವಾದ ಯಶಸ್ಸು ಅಂದರೆ ಏನು ಅಂತ ತಿಳಿಸ್ಕೊಡಿ. ಹರಿ ಶ್ರೀ ಗುರುಭ್ಯೋ ನಮಃ. ಇನ್ನೆಲ್ಲ ಹೇಳಿಬಿಟ್ಟಿದೆಯಲ್ಲ ಮನಿನೇ. ಯಶಸ್ಸು ಅಂದರೆ ಒಳ್ಳೆ ದುಡ್ಡು ಮಾಡಬೇಕು, ಇಲ್ಲ ಹೆಸರು ಮಾಡಬೇಕು, ನಾವು ಅಂದ್ಕೊಂಡಂಗೆ ಮದುವೆ ಆಗಬೇಕು, ಇದು ಯಶಸ್ಸು ಅಂತ ಅನ್ಕೋತೀವಿ. ಹೌದು, ಅದು ಒಂದು ಭಾಗ ಇಟ್ಕೊಳ್ಳೋಣ. ಆದರೆ ನಿಜವಾದ ಯಶಸ್ಸು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಇದೇನೇ ಸರಿ ಅಂತ ಅನ್ಕೋತೀವಿ ನಾವು. ಹಾಗಾದರೆ ಇದಕ್ಕೆ ಮೀರಿ ಯಾವುದಿದೆ ಅಂತಕ್ಕಂಥದ್ದೇ ಇವತ್ತು ನಾವು ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಮೀರಿ ಬೆಸ್ಟ್, ದಿ ಬೆಸ್ಟ್ ಎಲ್ಲ ಕೇಳ್ತೀವಲ್ವಾ? ಹೌದು ಹೌದು. ಹಾಗೆ ನಾವು ಯಶಸ್ಸಲ್ಲಿ ಇನ್ನೊಂದು ಉನ್ನತವಾದ ಯಶಸ್ಸು ಬೇಕಲ್ವ ಜನಕ್ಕೆ, ಯಾವುದು ಬೇಡ ಅಂತ ಹೇಳಲ್ಲ, ಇನ್ನು ಸ್ವಲ್ಪ ಬೇಕಾಗಿತ್ತು ಅನಿಸತ್ತೆ. ಇದು ಮಹಾನವನ ಸಹಜ ಗುಣ, ಅದು ಬೇಡ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ ಆ ಉನ್ನತವಾದ ಯಶಸ್ಸು ನಮಗೂ ಸ್ವಲ್ಪ ತಿಳಿಸ್ಕೊಟ್ರೆ ನಾವು ಇನ್ನು ಸ್ವಲ್ಪ ಪಡ್ಕೊಳ್ಳೋಣ ಅಂತ ಜನಕ್ಕೆ ಕಾತರವಾಗಿರ್ತಕ್ಕಂಥ ವಿಷಯ. ಇದಕ್ಕೆ ಒಂದು ಅದೃಷ್ಟ, ಇನ್ನೊಂದು ದುರಾದೃಷ್ಟ. ಯಶಸ್ಸಿನ ಪೂರ್ಣವಾದ ಸತ್ಯ ಒಂದು ಅದೃಷ್ಟ, ಇನ್ನೊಂದು ದುರಾದೃಷ್ಟ. ಈ ಅದೃಷ್ಟ ಯಾವುದು ಅಂದರೆ ನನಗೆಲ್ಲ ಸಿಕ್ಕಿದೆಯಪ್ಪ, ನಾನು ಅದೃಷ್ಟವಂತ, ಓಕೆ. ದುರಾದೃಷ್ಟ ಯಾವುದು? ಎಲ್ಲ ಸಿಕ್ಕೈತೆ ಆದರೆ ನಾನು ಏನು ಬೇಕಾ ಸಿಗ್ತಾಯಿಲ್ಲ. ಈ ಅದೃಷ್ಟದಲ್ಲಿ ದುರಾದೃಷ್ಟ, ಎಲ್ಲ ಪಡ್ಕೊಂಡಿದ್ದೀನಿ ಆದರೂ ಮನುಷ್ಯನ ಒಂದು ಕೊರತೆ ಇರುತ್ತೆ. ಹೌದು ಹೌದಾ? ಎಲ್ಲವೂ ಇದೆ ನನಗೆ, ಆದರೂ ಒಂದು ಕೊರತೆ, ಅದೇ ದುರಾದೃಷ್ಟ. ನಿಜ. ಇಲ್ಲಿ ಯಶಸ್ಸು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಎಲ್ಲ ಪಡ್ಕೊಂಡು, ಆದರೆ ಒಂದು ಕ್ವಶನ್ ಬಂತಲ್ಲ ಅಲ್ಲಿ, ಆ ಕ್ವಶನ್ಗೆ ದುರಾದೃಷ್ಟ, ಏನು ಪ್ರಯೋಜನ, ಯಾವುದೋ ಕರ್ಮ, ಏನೋ ದೋಷ, ಇದು ದುರಾದೃಷ್ಟದ ಸಂಕೇತ.